ಸರ್, ಈಗ ನೀವು ರಾಜಕೀಯದಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ನೀವು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಹೇಗಿದೆ? ರಾಜಕೀಯ ಅಂದರೆ ಅಮೂಲ್ಯರು ಯಾವಾಗಲೂ ಹೇಳ್ತಿದ್ದೆ ಗೋ ವಿತ್ ದ ಫ್ಲೋ ಅಂತ. ಅದು ಸಖತ್ ಸೂಕ್ತ ಅಂತಂದರೆ ರಾಜಕೀಯಕ್ಕೆ ಅಂತ ನನಗನ್ಸುತ್ತೆ. ನಮ್ಮ ತಂದೆಯವರು ಆಗಲೇ ಹೇಳ್ದಂಗೆ ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಾವು ಜನಸೇವೆ ಸ್ಟಾರ್ಟ್ ಮಾಡಲಿಲ್ಲ. ಅದು ರಾಜೇಶ್ವರಿ ನಗರ ಬೆಳವಣಿಗೆಯಲ್ಲಿ ನಾವು ಹಂಗೆ ಇನ್ವಾಲ್ವ್ ಆಗ್ತಾ ಅಭಿವೃದ್ಧಿ ಅದೇನು ಡೆವಲಪ್ ಆಗ್ತಾ ಹಂಗೆ ನಮ್ಮ ಜನಸಂಪರ್ಕ ಜಾಸ್ತಿ ಆಗ್ತಾ ಬಂತು. ಹಂಗೆ ನಾವು ಪೊಲಿಟಿಕ್ಸ್ ಬಂದ್ವಿ ಅಂತ. ಸೊ ನಾನು ನಮ್ಮ ತಂದೆಯವರ ಹೊರತುಪಡಿಸಿನೂ ನಾನು ಕೋವಿಡ್ ಟೈಮ್ನಿಂದ 6-7 ವರ್ಷದಿಂದ ನನ್ನದೇ ಆದಂಥ ಶ್ರಮ ಜೊತೆಗೆ ಸಕ್ರಿಯವಾಗಿ ರಾಜಕೀಯವಾಗಿ ನಾನು BJP ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀನಿ. ಪಕ್ಷ ನನ್ನ ಗುರುತು ಹಿಡಿದು ಒಂದ್ಸಲ ರಾಜ್ಯದಲ್ಲಿ ಯುವ ಮೋರ್ಚಾ ಜವಾಬ್ದಾರಿನೂ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲೂ ಜವಾಬ್ದಾರಿ ಕೊಡ್ತಾರೆ. ನೆಕ್ಸ್ಟ್ ಕಾರ್ಪೊರೇಟರ್ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಈಗ ಇಲ್ಲ ಮೇಡಮ್, ಟು ಬಿ ಆನೆಸ್ಟ್ ಆ ಥರ ಎಲ್ಲ ಯಾವುದನ್ನು ನಾನು ಯೋಚನೆ ಮಾಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಪಕ್ಷ ಏನಾದರೂ ನಮಗೆ ಈ ಏರಿಯಾದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ. ಆ್ಯಂಡ್ ಅಧ್ಯಕ್ಷರು ಇರ್ತಾರೆ, ಆ್ಯಂಡ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರ್ತಾರೆ, MLA ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಈ ವಾರ್ಡ್ನಲ್ಲಿ ನಮ್ಗೆ ಕೊಟ್ಟರೆ ಸೂಕ್ತ ಅಂತ ಅನಿಸಿದಾಗ ನಮ್ಗೆ ಕೊಟ್ಟಾಗ ಅವಕಾಶನ ಯಾರು ಬಿಡಲ್ಲ. ರಾಜಕೀಯಕ್ಕೆ ಬಂದಿರೋರು ಯಾರು ಸನ್ಯಾಸಿಗಳಲ್ಲ. ಸೊ ಅಂಥ ಅವಕಾಶ ನಂಗೆ ಖಂಡಿತವಾಗ್ಲೂ ಬಂದಾಗ ಯಾರು ನಂಗೆ ಅವಕಾಶ ಕೊಡ್ತಾರಲ್ಲ ಅವರ ನಂಬಿಕೆನೂ ಹಾಳು ಮಾಡ್ತೀರ, ಜನಗಳ ಪ್ರೀತಿ ಗಳಿಸೋ ಜೊತೆಗೆ ಕೆಲಸ ಮಾಡ್ತೀನಿ. ಇದೇ ಆಗ್ತೀನಿ ಅದೇ ಆಗ್ತೀನಿ ಅಂತ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಮೂಲ್ಯ ಅವರಾಗಲೇ ಹೇಳ್ತಾ ಇದ್ರು ಪಾಲಿಟಿಕ್ಸ್ ಇಂದ ನಾನು ಒಂಚೂರು ದೂರನೇ ಇದ್ದೀನಿ ಅಂತ. ಸೊ ಆದರೆ ಇವರು ರಾಜಕೀಯದಲ್ಲೇ ತೊಡಗಿಸ್ಕೊಳ್ತಿದ್ದಾರೆ. ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಇದೆ. ಆ್ಯಸ್ ಅ ವೈಫ್ ಅಂದರೆ ನೀವು ಪರ್ಸ್ನಲಿ ಪಾಲಿಟಿಕ್ಸ್ ಇಷ್ಟ ಇಲ್ಲ ಅಂತಂದ್ರೂ ಹೇಗೆ ನೋಡ್ತೀರಾ ಅಂತ? ಅವ್ರದ್ದು ಡೆಫಿನೆಟ್ಲಿ ಅವ್ರು ಮಾಡೋದಕ್ಕೆ ನನ್ನ ಸಪೋರ್ಟ್ ಇರುತ್ತೆ, ನಾನು ಮಾಡೋದಕ್ಕೆ ಅವ್ರ ಸಪೋರ್ಟ್ ಇರುತ್ತೆ. ಸೊ ಇದು ಬೇಡ ಅಂತ, ಲೈಕ್ ಅವ್ರ ಫೀಲ್ಡಿಗೆ ಮಿಕ್ಸ್ ಆಗೋದು ಬೇಡ ಅಂತ. ಅವರು ಒಳ್ಳೆ ಇನ್ಪುಟ್ಸ್ ಕೊಡ್ತಾರೆ ಪೊಲಿಟಿಕ್ಸ್ ಬಗ್ಗೆ. ಹೌದು, ನೀವು ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ನಾನು ನೋಡಿದೆ ಮೊನ್ನೆ ನೀವು ಅಲ್ಲಿ ಮಾತಾಡಿದ್ದು, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು. ಸೊ ಈ ಥರ ಮಾತಾಡೋಕ್ಕೆ ಟ್ರೈ ಮಾಡಿ ಅಂತ. ಸೊ ಸಿನಿಮಾ ಬಗ್ಗೆನೂ ನನಗೇನಿಸುತ್ತೆ ಆನೆಸ್ಟ್ ಕ್ರಿಟಿಕ್ ಆಗಿ ನಾನು ಹೇಳ್ತೀನಿ. ಮೌಲ್ಯ, ಐ ಥಿಂಕ್ ಈ ಥರ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಒಬ್ಬ ಆಡಿಯನ್ ಆಗಿ ಹೇಳ್ತೀನಿ, ಅವರೊಬ್ಬ ಪಬ್ಲಿಕ್ ಆಗಿ ನನ್ನ ಹತ್ರ ಮಾತಾಡ್ತಾರೆ. ಸೊ ಅಷ್ಟು ಇನ್ಪುಟ್ಸ್ ನಮ್ಮಿಬ್ಬರಿಗೂ ಕೊಡೋಷ್ಟು ಬಾಂಡಿಂಗ್ ಇದೆ. ಆ್ಯಂಡ್ ಜೊತೆಗೆ ಒಂದು ಕ್ಲಾರಿಟಿನೂ ಇದೆ. ಸೊ ಐ ಹ್ಯಾವ್ ಟು ಸಪೋರ್ಟ್ ಹರ್ ಆ್ಯಂಡ್ ಶಿ ಹ್ಯಾಸ್ ಸಪೋರ್ಟ್ ಮೀ, ಶಿ ಈಸ್ ಸಪೋರ್ಟಿಂಗ್ ಮೀ. ಸೊ ಈ ಥರ